ಅದು ಯುದ್ಧ ಯುದ್ಧ ಯುದ್ಧವನ್ನು ನಾನು ಎಂದೆಂದಿಗೂ ಉಪಯೋಗಿಸಿದವನಲ್ಲ ಪರಮಾತ್ಮ. ನೀನೇ ತಿಂದರೆ ನಾನು ಯುದ್ಧವನ್ನು ಉಪಯೋಗಿಸಿದವನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದನೋ ದೇವ. ಓ ಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅರ್ಜುನ, ನನ್ನ ಕೈಯನ್ನು ಬಿಡಿಸು. ಅರ್ಜುನ, ನೀವಾದರೂ ನನ್ನ ಕೈಯನ್ನು ಬಿಡಿಸಿ. ಓ ಸುದೇವ, ನೀವಾದರೂ ನನ್ನ ಕೈಯನ್ನು ಬಿಡಿಸಿ. ಏಕೆ ಏಕೆ ಯಾರೂ ಬಿಚ್ಚುವುದಿಲ್ಲವೇ? ಅಪಮಾನ ಹೊಂದಿ ಕಣ್ಣೀರು ಸುರಿಸುತ್ತ ಉತ್ತರಾಸಿಯಾಗಿ ನಿಂತಿದ್ದ ಈ ಪಾಂಚಾಲಿ ರಾಜನಂದಿನಿಯ ಸಮ್ಮುಖದಲ್ಲಿ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೆ. ಈ ದಿನ ಯುದ್ಧವು ಸನ್ನಿಹಿತವಾಗುವ ಮುನ್ನ ಪುನಃ ಪ್ರತಿಜ್ಞೆಯನ್ನು ನಾನು ವಾಯುದೇವನ ಅಂಶದಿಂದ ಜನಿಸಿರುವುದು ನಿಜವೇ ಆಗಿದ್ದರೆ ನನ್ನ ಮಾತೆಯಾದ ಕುಂತಿ ದೇವಿಯ ಕನ್ಯಪಾಲು ಮಾಡಿರುವುದು ಇದು ಅವರಿಗೆ ತಪ್ಪಿದರೆ ಈ ಪರಮಾತ್ಮನ ಪಾದವೇ ಸಾಕ್ಷಿ.
ಇಲ್ಲವೇ? ಇಲ್ಲಿ ನನ್ನ ಜನ್ಮ ವೃತ್ತಾಂತವು ತಿಳಿಯುವುದೆಂದು ಹೇಳಿದ್ದನು. ಆ ರಹಸ್ಯವು ಏನೆಂಬುದನ್ನು ನೀನೇ ತಿಳಿಸಿ ಈ ಜಗತ್ತನ್ನು ಭಗವಾನ್ ಭಾಸ್ಕರ ಆ ರಹಸ್ಯವೇನು? ಆ ಜಲಂತ ಪ್ರಭೆಯಿಂದ ನಿನ್ನ ಸೃಷ್ಟಿಯ ಮೊದಲಿನಿಂದಲೂ ಈ ಜಗತ್ತನ್ನೇ ಬೆಳೆಯುತ್ತಿರುವೆ. ನಿನ್ನ ಅಂಧಕಾರದ ಬೆಳಕನ್ನು ಆ ರಹಸ್ಯದ ಅಂಧಕಾರವನ್ನು ಬೆಳಗಿಸುವ ದೇವ. ಮಗು ಕರ್ಣ, ಅಮ್ಮ ಕರ್ಣ ಕುಮಾರ, ಅಮ್ಮ ನೀನು ಯಾರು ತಾಯಿ? ತನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ನೀನು ಪೂಜಿಸುತ್ತಿರುವ ಆ ಸರ್ವಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ಯಾರು? ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು. ಏನು ಕುಂತಿ? ಕುಂತಿ ಆ ನನ್ನ ಪರಮ ವೈರಿಯಾದ ಅರ್ಜುನ ತಾಯಿ ಕುಂತಿ. ಅಮ್ಮ ಅಮ್ಮ ಇದೋ ನಿನ್ನ ಪಾದಕ್ಕೆ ನಮಸ್ಕರಿಸುವೆ. ಕೀರ್ತಿಶಾಲಿಯಾದ ಮಗನ, ಎಂತ ಕೀರ್ತಿ ಅಮ್ಮ ನನ್ನದು. ಈ ನಿರ್ಭಾಗ ಕರುಣಿಗೆ ಎಂತ ಕೀರ್ತಿಯಮ್ಮ.
ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೇ ಬಿಟ್ಟವಲ್ಲ ಅಮ್ಮ. ಕಾಡಿನಲ್ಲಿರುವ ಕುರುಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಬಹುಪ್ರೀತಿಯಿಂದ ಸಾಕಿ ಸತ್ತು. ಹೀಗಿರುವಾಗ ಏಕಮ್ಮ ನನ್ನನ್ನು ಗಂಗೆ ಬಿಸಾಡಿದೆ. ಅದು ಅಲ್ಲದೆ ನನ್ನನ್ನು ಎಲ್ಲರೂ ಸೂತ ನೀಚ ಹೀನ ಕುಲದವನು ನನ್ನನ್ನು ಹೇಳುತ್ತಲೇ ಬಂದಿರುವಲ್ಲ. ಅದೇ ನೀನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗ್ತದಮ್ಮ. ಏಕಮ್ಮ ಸುಮ್ಮನಾದೆ ಹೋಗಲಿ ಬಿಡು. ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನವು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಗಿಂತಲೂ ಕಡಿಯಾಗುವೆನು. ಅಮ್ಮ ಅಮ್ಮ, ಅದು ಆಗಿರಲಿ. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರವು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಅದು ಆ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ಅಮ್ಮ?
ನಿನ್ನ ವಿಚಾರವಾಗಿ ನಾನು ಮಾಡಿದ ಅಪರಾಧದಿಂದ ಎಷ್ಟು ಕಷ್ಟಪಟ್ಟೆಯೋ ಅದಕ್ಕೆಲ್ಲ ಪಾಪಿಯಾದ ನಾನೇ ಕಾರಣನು. ನನ್ನನ್ನು ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು. ಅಮ್ಮ ಅಮ್ಮ, ನೀನು ಬಾಲಕನಾದ ನನಗೆ ನೀನು ಈ ರೀತಿ ಮಾತನಾಡಬಾರದು ಅಮ್ಮ. ನಾನು ಅದ ಭಾಗ್ಯ, ನನ್ನ ಕರ್ಮಕ್ಕೆ ನೀನೇನು ಮಾಡಿ ತಾಯಿ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಸ್ತುತಿಗಳು. ನನ್ನ ಕರ್ಮಕ್ಕೆ ನೀನು ತಾನೇ ಏನು ಮಾಡಿ ತಾಯಿ? ಅಂತ ಭಾಗ್ಯವು ನನಗೆ ಎಲ್ಲಿ ಲಭಿಸಬೇಕು ಅಮ್ಮ? ಕುಮಾರ, ಆದದ್ದು ಆಗಿಕೊಳ್ಳು. ಈಗಲೂ ನನ್ನೊಂದು ಪಾಂಡವರನ್ನು ಸೇರಿ ಸಂತೋಷದ ಬಾಳ್ಬೇಕು. ಬಾ ಪುತ್ರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳುವಮ್ಮ, ನಾನು ನಡೆಸಿಕೊಡುವೆನು. ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆನು. ಕುಮಾರ, ನಿನ್ನ ಹೆತ್ತ ತಾಯಿಯಾದ ನಾನೇ ನಿನ್ನನ್ನು ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ಬೇರೊಂದು ಕಡೆ ಅವನ್ನು ಉಳಿಸು, ಸೌಭಾಗ್ಯ ದಾನ ಮಾಡುತ್ತಲ್ಲ. ಅಮ್ಮ, ನೀನು ವೀರ ಮಾತೆಯಾದ ನೀನೇ ಹೇಳು. ಪರದಾತನು ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ ನಾನು ಇಂತಹ ಸಮಯದಲ್ಲಿ ಈ ಸಂಬಂಧವನ್ನು ಕಟ್ಟಿಕೊಂಡು ಆ ಸ್ವಾಮಿಗೆ ದ್ರೋಹ ಮಾಡಿದರೆ ನಾನು ಕೊಲಪಾತಕಿಂತಲೂ ಕಡಿಯಾಗುವುದಿಲ್ಲವೇ ಅಮ್ಮ? ಇದರಿಂದ ತಂದೆ ತಾತಂದಿರು, ಗುರು ಹಿರಿಯರು, ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪವಾದದಿಂದ ನನ್ನನ್ನು ಶಪಿಸಲೇ ಅಮ್ಮ. ಈ ಸನ್ನಿವೇಶದಲ್ಲಿ ನೀನೇ ನನಗೆ ಹಿತಬೋಧನೆಯನ್ನು ಮಾಡಬೇಕು ಅಮ್ಮ. ನಿಶ್ಚಯ ಕಂದ. ಪಾಂಡವರು ನಿನ್ನ ಸಹೋದರರೇ, ಅವರ ಕ್ಷೇಮವೇ ನಿನ್ನ ಕ್ಷೇಮವೇ. ನೀವಾರ್ಜನತೆ, ಅದರಲ್ಲಿಯೂ ನೀನು ರಾಜ್ಯಭಾರ ಮಾಡುವುದನ್ನು ನಾನು ನನ್ನ ಕಣ್ಣನ್ನು ನೋಡಿ ಸಂತೋಷ ಪಡಬಾರದೆ ಕರ್ಣ. ಅಮ್ಮ, ಇದುವರೆಗೂ ಆ ಸೋದರ ಭಾವವು ನನಗೆ ಇರಲಿಲ್ಲ. ಅದು ನನ್ನ ತಪ್ಪೆ ಅಮ್ಮ. ಇದಕ್ಕಾಗಿ ನೀನು ಚಿಂತಿಸಬೇಡ. ಆ ಪಾಂಡವರೇ ಪಾಂಡವರ ಪ್ರಾಣವೇ ತನ್ನ ಪ್ರಾಣವೇ ಎಂದು ನಂಬಿರುವಾಗ, ಆ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಂದರೇನಮ್ಮ? ನಿನ್ನ ಚಿಂತೆಯನ್ನು ಬಿಡು ಅಮ್ಮ. ಲೋಕೈಕ ವೀರನಾದ ನೀನು ಆ ದುರ್ಯೋಧನೆಯನ್ನು ಪಾಂಡವರಲ್ಲಿ ದ್ವೇಷವಿಟ್ಟಿರುವಾಗ ನಾನು ಹೇಗೆ ತಾನೇ ನಿಶ್ಚಿಂತೆಯಿಂದಿರಲಿ ಕುಮಾರ. ಪಾಂಡವರೊಡನೆ ಕೂಡಿ ಬಾಳುವ ಇಚ್ಛೆಯಿದ್ದರೆ ನಾಳೆ ಯುದ್ಧದಲ್ಲಿ ಆದರೂ ಪರಾಮುಖ ನಾವು ಕಂಡ. ಅಮ್ಮ, ಈ ಕಳ್ಳನು ಅಂತ ನೀಚನಲ್ಲ ಅಮ್ಮ, ನೀಚನಲ್ಲ. ಪೌರುಷವರೆಗೂ ಹೋರಾಡಿ ಯುದ್ಧವನ್ನು ಮಾಡಿ ನನ್ನ ಸ್ವಾಮಿಗಾಗಿ ಪಡೆಯುವೆನು. ಉಳಿದಿದ್ದು ದೈವವಿಚ್ಛೆ. ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇ ಕಾಣೇ ತಾಯಿ. ಈ ಪ್ರಪಂಚವೇ ನನ್ನನ್ನು ದೂಡಿ ಬಿಟ್ಟಿದಾಗ ನನ್ನನ್ನು ಮನ್ನಣೆಯಿಂದ ಸಲಗಿದವನಲ್ಲವೇ? ಕುಲಹೀನನಾದ ನನ್ನನ್ನು ಈ ರಾಜ್ಯಕ್ಕೆ ಪಟ್ಟಾಭಿಷೇಕವನ್ನು ಮಾಡಿದವನಲ್ಲವೇ? ನನ್ನ ಪ್ರಾಣದ ಪ್ರಾಣ ಸಕದಂತೆ, ಹೃದಯದ ಸಕದಂತೆ ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಇಂತಹ ಸಮಯದಲ್ಲಿ ಆ ಕೌರವೇಶ್ವರನನ್ನು ತೊರೆದರೆ ಆ ಬದರ್ಮವೇ ಆಗಲಾಗದು, ಖಂಡಿತ ಆಗಲಾಗದು. ಖಂಡಿತ ನಾನು ಪರಮುಖಲಾಗಲಾರೆ. ಕುಮಾರ್, ನಾಳೆ ಯುದ್ಧದಲ್ಲಿ ಪಾಂಡವರೇನಾದ್ರೂ ನಿನಗೆ ಎದುರಾದ್ರೆ ಅವ್ರನ್ನು ಕೊಲ್ಲಬೇಡ ಮಗನೇ, ಅವ್ರನ್ನು ಉಳಿಸು ಕರ್ಣ. ಅಮ್ಮ, ಆಗಬಹುದು ತಾಯಿ. ಯಾರನ್ನಾದರೂ ಉಳಿಸುವುದು. ಆದರೆ ಒಂದು ಮಾತು, ಅದನ್ನು ಹೇಳುತ್ತಾಯಿ. ಯಾರನ್ನಾದರೂ ಉಳಿಸುವರು, ಆ ನನ್ನ ಪರಮ ವೈರಿಯಾದ ಅರ್ಜುನನು ಮಾತ್ರ ಉಳಿಸಲಾರೆ. ಏನೆಂದೆ ಮಗನೇ? ಅಮ್ಮ, ಹೌದು ತಾಯಿ. ಅರ್ಜುನನ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ನನ್ನ ಮಾತನ್ನು ಕೇಳಿ. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಿಗೆ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ ಇರುವುದು. ಅರ್ಜುನನಿಂದ ನಾನೇ ಮೃತಗೈದರು, ನನ್ನಿಂದ ಅರ್ಜುನನೇ ಮೃತಗೈದರು. ನಿನಗೆ 5 ಜನ ಮಕ್ಕಳು ಉಳಿದೇ ಉಳಿದರು. ನಿನ್ನ ಚಿಂತೆಯನ್ನು ಬಿಡುತ್ತಾಯಿ.
ಮಾತನ್ನಾದ್ರೂ ನಡೆಸ್ಕೊಡುವೆ ಮಗನೇ. ಅದೇ ನೀನು ಹೇಳುವಮ್ಮ. ಸತ್ಯವಾಗಿ ನಡೆಸ್ಕೊಡುವೆ ಕುಮಾರ. ಹೇಳುವಮ್ಮ. ಅಮ್ಮ